Okay, well, welcome to the class, students. Today we are going to learn again definition and features. ನೀನು ಒಂದು ಸ್ವಲ್ಪ ಹರಿಬರಿ ಒಳಗೆ ಮುಗಿಸಿದಂತ ಟಾಪಿಕ್ಸ್ ಅನ್ನ ಕೂಲ್ ಆಗಿ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಕ್ಲಿಯರೆನ್ಸ್ ಅನ್ನು ಕೊಟ್ಕೊಂಡು ನೋಡೋಣ ಅಂತ. Now, the question arises as we learned in the previous session, introduction ಅನ್ನ ಕಲಿತಿದ್ವಿ, computer, then algorithm, then programming language. What happens if error contains that program contains error. ಏನಾಗ್ತದೆ ಎರರ್ ಇತ್ತು ಅಂತಂದ್ರೆ we make it abnormal termination, we make it a wrong output. It happens. So now my question arises, who founded the Python? Guido von Rossum ಅಂತ ನಾವು ಪ್ರೊನೌನ್ಸಿಯೇಷನ್ ಮಾಡಬಹುದು in 1990. ಯಾರು? ಗುಡಿಯೋ ವಾನ್ ರಸಮ್. ವೈ ಇಟ್ ಇಸ್ ಕಾಲ್ಡ್ ಆಸ್ ಅ ಪೈಥಾನ್? ದ ಹಿಸ್ಟ್ರಿ ಅನ್ನ ನೋಡಿದಾಗ ಯಾರು ಗುಡಿಯೋ ವಾನ್ ರಸಮ್ ಏನ್ ಮಾಡ್ಲಿಕ್ಕಿದ ಅಂತಂದ್ರೆ ಇಸ್ ರೀಡಿಂಗ್ ಅ ಕಾಮಿಕ್ ಬುಕ್ ಕಾಲ್ಡ್ ಬಂಟಿ ಪೈಥಾನ್ ಸರ್ಕಸ್. ಇಟ್ ಇಸ್ ಅ ಬುಕ್ ಅಬೌಟ್ ಅ ಕಾಮಿಕ್ ಬುಕ್. ಅದೊಂದು ಪೈಥಾನ್ ಬಗ್ಗೆ ಇರತಕ್ಕಂತ ಒಂದು ಕಾಮಿಕ್ ಅಂತಂದ್ರೆ ಕಾಮಿಡಿ ಸ್ಟೋರಿ ಇರತಕ್ಕಂತ ಒಂದು ಬುಕ್. ಅದನ್ನ ಓದೋ ಮುಂದಾಗ why should not be this language called as a Python ಅಂತ ಒಂದು ತಲೆಗೆ ಬಂತು. ಸೊ ಇದು ರಿಜಿಸ್ಟರ್ಡ್ ಲ್ಯಾಂಗ್ವೇಜ್ ಆಸ್ ಅ ಪೈಥಾನ್. ಇಲ್ಲಿ ಬೇರೆ ಯಾವುದೇ ಇಂಟೆನ್ಷನ್ ಇಲ್ಲ. ನಿಮ್ಮ ಪೈಥಾನ್ ಅನ್ನೋ ಹಾಮಿಗೂ ನಿಮ್ಮ ಲ್ಯಾಂಗ್ವೇಜಿಗೂ ಯಾವುದೇ ತರದ ಸಂಬಂಧಗಳು ಇಲ್ಲ. ಜಸ್ಟ್ he put a name because it is attractive in the book. I hope it is clear. So now, what is a Python? Exactly what is a Python? So now let us come to the point. Python is a general purpose interpreted programming language. We have seen compiled and interpreted difference. Compiler ಏನ್ ಮಾಡ್ತದೆ ಅಂತಂದ್ರೆ ಅಷ್ಟು ಲೈನ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತದೆ, ಒಮ್ಮೆ ಎಕ್ಸಿಕ್ಯೂಟ್ ಮಾಡ್ತದೆ, ಒಂದಷ್ಟು ಎರರ್ಸ್ ಅನ್ನ ತೋರಿಸ್ತದೆ ಆ ಲೈನ್ಸ್ ಒಳಗಡೆ ಇರ್ತಕ್ಕಂಥದ್ದು. ಬಟ್ ಇಂಟರ್ಪ್ರಿಟರ್ ಏನ್ ಮಾಡ್ತದೆ ಅಂತಂದ್ರೆ ಎಲ್ಲಿ ಎರರ್ ಬರ್ತದೋ ಇಂಟರ್ಪ್ರಿಟ್ ಮಾಡಿ ನಿಮ್ಗೆ ಅಲ್ಲಿಂದ ಎರರ್ ಅದ ಅಂತ ತೋರಿಸ್ತದೆ, ಮುಂದಿನ ಲೈನ್ಸ್ ಅನ್ನ ಅದು ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಮಾಡಂಗಿಲ್ಲ. ಇದನ್ನ ನಾವು ಬ್ರೀಫ್ ಆಗಿ ನಿನ್ನೆ ಕಲ್ತಿದ್ವಿ. ಸೊ ನಾವು ಇಂಟರ್ಪ್ರಿಟೆಡ್ ಗೊತ್ತಾಯ್ತು. ಇಂಟರಾಕ್ಟಿವ್ ಅಂತಂದ್ರೆ ಏನು? ಇಟ್ ಶುಡ್ ಬಿ ಅಟ್ರಾಕ್ಟಿವ್ ಅಂಡ್ ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡ್ ಬೈ ದ ಯೂಸರ್ ಹೂ ಇಸ್ ಯೂಸಿಂಗ್ ದಟ್ ಒನ್. ನೀವು ಪ್ರೋಗ್ರಾಮ್ ಅನ್ನ ನೋಡಿದ ತಕ್ಷಣ ನಾ ಇದನ್ನೇ ಮಾಡ್ಲಿಕ್ಕತ್ತೀನಿ, ಇದನ್ನೇ ನಾನು ಬರಿಬೇಕಾಗ್ಯದ, ಅಥವಾ ಒಂದು ಅಪ್ಲಿಕೇಶನ್ ಅನ್ನ ಕ್ರಿಯೇಟ್ ಮಾಡಿರ್ತೀವಿ ಅದರಿಂದ ಅಂತಂದ್ರೆ ಇಟ್ ಶುಡ್ ಬಿ ಇಂಟ್ರಾಕ್ಟಿವ್. ಓಕೆ, ಡೇಟ್ ಅನ್ನ ಮೆನ್ಷನ್ ಮಾಡ್ತಿರ್ಬೇಕು, ಯೂಸರಿಗೆ ಗೊತ್ತಾಗ್ಬೇಕು, ಇಲ್ಲಿ ನಾ ಡೇಟೇ ಎಂಟರ್ ಮಾಡ್ಬೇಕು, ಇಲ್ಲಿ ನಾನು ಜೆಂಡರೇ ಎಂಟರ್ ಮಾಡ್ಬೇಕು, ಇಲ್ಲಿ ನಾನು ನೇಮ್ ಅನ್ನ ಎಂಟರ್ ಮಾಡ್ಬೇಕು, ಇಲ್ಲಿ ಲಾಸ್ಟ್ ನೇಮ್ ಅನ್ನ ಎಂಟರ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು. ಐ ಹೋಪ್ ಇಟ್ ಇಸ್ ಅಂಡರ್ಸ್ಟುಡ್. ಸೊ ಇಟ್ ಶುಡ್ ಬಿ ಇಂಟರಾಕ್ಟಿವ್. Next, it is called as a general purpose. Why it is called as a general purpose? So Python is a general purpose interactive. ನಿಮ್ಮ ಜೊತೆ ನೀವೇನ್ ಇಂಟ್ರಾಕ್ಟ್ ಮಾಡ್ತಿರಲ್ಲ, ನಿಮ್ಗೆ ಕ್ಲಿಯರ್ ಐಡಿಯಾ ಇರ್ತೈತಿ ಆ ಪ್ರೋಗ್ರಾಮ್ ಬರೀ ಮುಂದಾಗ ಇದು ಹಿಂಗೆ ಬರೀಬೇಕು, ನಾನು ಇದು ಹಿಂಗೆ ಇರ್ಬೇಕು, ಏನು ಕನ್ಫ್ಯೂಷನ್ಸ್ ಇರಂಗಿಲ್ಲ ಪೈಥಾನ್ ಪ್ರೋಗ್ರಾಮ್ ಅನ್ನ ಬರೀ ಮುಂದ. ಸೊ ದಟ್ ಇಸ್ ಕಾಲ್ಡ್ as ಇಂಟರಾಕ್ಟಿವ್. ಆಮೇಲೆ ಇದರಿಂದ ನೀವೇನು ವೆಬ್ ಅಪ್ಲಿಕೇಶನ್ಸ್ ಅಥವಾ ಏನು ಯೂಸ್ ಅಪ್ಲಿಕೇಶನ್ಸ್ ಅನ್ನ ಕ್ರಿಯೇಟ್ ಮಾಡ್ತೀರಿ, ದೇ ಆರ್ ಆಲ್ಸೋ ಇಂಟರಾಕ್ಟಿವ್. Next, it is interpreted. You know that interpreted in the sense, compiled in the sense. ಇಲ್ಲಿ ಯಾವುದೇ ತರದ ಕಂಪೈಲೇಷನ್ ಇರಂಗಿಲ್ಲ. ಕಂಪೈಲರ್ ಅನ್ನೋ ಸಾಫ್ಟ್ವೇರ್ ನಾವು ಯೂಸ್ ಮಾಡಂಗಿಲ್ಲ ಈ ಪೈಥಾನ್ ಒಳಗಡೆ. ಜನರಲ್ ಪರ್ಪಸ್ ಅಂದ್ರೆ ಏನು? ಸೊ ಇಲ್ಲಿ ಪೈಥಾನ್ ಅನ್ನೋದು ಸೆಂಟ್ರಲೈಸ್ಡ್ ಲ್ಯಾಂಗ್ವೇಜ್ is acting as scripting language. ಏನಾಗಿ ಆಕ್ಟ್ ಆಗಿರ್ತದ? ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿ ಆಕ್ಟ್ ಆಗಿರ್ತದೆ. It is used to console applications. What do you mean by the console application? Normal programs you are going to write, a black screen is appearing, that is called as a console. ಅಂತ ಅಪ್ಲಿಕೇಶನ್ಸ್ ಅನ್ನು ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಕ್ರಿಯೇಟ್ ಮಾಡಬಹುದು. ಇದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿ ಆಕ್ಟ್ ಆಗಿರ್ತದ, ಕನ್ಸೋಲ್ ಅಪ್ಲಿಕೇಶನ್ಸ್ ಹೆಲ್ಪ್ ಮಾಡಾಗಿರ್ತದ. By using this, we are going to create GUI applications. By using it, GUI applications ಅನ್ನು ಕ್ರಿಯೇಟ್ ಮಾಡಬಹುದು. ಪೈಥಾನ್ ಇದ್ರ ಸಲುವಾಗಿನೇ ಯೂಸ್ ಮಾಡಬೇಕು ಅಂತ ಇಲ್ಲ. ಅದನ್ನ ನಾವು ವೆಬ್ ಅಪ್ಲಿಕೇಶನ್ ಸಲುವಾಗಿ ಯೂಸ್ ಮಾಡ್ತೀವಿ,
ಅದನ್ನ ವೆಬ್ ಅಪ್ಲಿಕೇಶನ್ ಸಲುವಾಗಿ ಯೂಸ್ ಮಾಡ್ತೀವಿ, ಅದನ್ನ ನಾವು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತೀವಿ, ಅದನ್ನ ನಾವು ಕನ್ಸೋಲ್ ಅಪ್ಲಿಕೇಶನ್ ಆಗಿ ಯೂಸ್ ಮಾಡ್ಕೋತೀವಿ, ಬರೀಲಿಕ್ಕೆ ಯೂಸ್ ಮಾಡ್ಕೋತೀವಿ. ಎಲ್ಲಾ ಕಡೆ ಯೂಸ್ ಆಗೋದ್ರಿಂದ ಅದಕ್ಕೆ ಏನಂತ ಕರೀತಾರ, ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಅಂತ ಕೂಡ ಕರೀತಾರೆ. ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಯು ಕ್ಯಾನ್ ಕ್ರಿಯೇಟ್ ಅ 3D CAD ಅಪ್ಲಿಕೇಶನ್ಸ್. CAD ಅಪ್ಲಿಕೇಶನ್ಸ್ ಅಂದ್ರೆ ಇನ್ನು ಸಿವಿಲ್ ಇಂಜಿನಿಯರ್ಸ್ ಯೂಸ್ ಮಾಡ್ತಾರೆ ಟು ಬ್ಲೂ ಪ್ರಿಂಟ್ ಹಾಕ್ಲಿಕ್ಕೆ, ಟು ಪುಟ್ ದ ಬ್ಲೂ ಪ್ರಿಂಟ್ ಆಫ್ ಬಿಲ್ಡಿಂಗ್. ಅದನ್ನ ಹಾಕ್ಲಿಕ್ಕೆ 3D ಒಳಗಡೆ 3 ಡೈಮೆನ್ಷನ್ ಒಳಗಡೆ ಹಾಕ್ಲಿಕ್ಕೆ ಅಪ್ಲಿಕೇಶನ್ಸ್ ಬರ್ತಾವೆ, CAD ಅಪ್ಲಿಕೇಶನ್ಸ್ ಅಂತ. ಆ CAD ಅಪ್ಲಿಕೇಶನ್ಸ್ ಅನ್ನ ಕೂಡ ನೀವು ಏನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಪೈಥಾನ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಬರೀಬಹುದು. ಇವನ್ ಇಟ್ ಹೆಲ್ಪ್ಸ್ ಟು ರೈಟ್ IoT ಕೋಡ್, ಮಷಿನ್ ಲರ್ನ್ ಮಾಡ್ಲಿಕ್ಕೆ, ಮಷಿನ್ಸ್ ಗೆ ಕೋಡ್ ಅನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಮಷಿನ್ಸ್ ಕೋಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಡೇಟಾ ಸೈನ್ಸ್ ಸಲುವಾಗಿ ಯೂಸ್ ಮಾಡ್ತಾರೆ. ಡೇಟಾ ಸೈನ್ಸ್ ಅಂದ್ರೆ ಒಂದಷ್ಟು ಈಗೇನಾಗಿದೆ ಅಂತಂದ್ರ, ಈಗ ಹೋಲ್ ಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಡೇಟಾ. ಎಲ್ಲಿ ಹೋದ್ರು ನೀವು ಡೇಟಾ ಮೇಲೆ ಡಿಪೆಂಡೆಂಟ್ ಅದಿರಿ. ನಿಮ್ ಫೋಟೋಸ್ ಇಟ್ ಇಸ್ ಅ ಡೇಟಾ, ನಿಮ್ಮ ಅಟೆಂಡೆನ್ಸ್ ಇಟ್ ಇಸ್ ಅ ಡೇಟಾ, ನಿಮ್ ಮಾರ್ಕ್ ಶೀಟ್ ಇಟ್ ಇಸ್ ಅ ಡೇಟಾ. ಎಲ್ಲವೂ ಆನ್ಲೈನ್ ಮೇಲೆ ಆಗಿರುತ್ತೆ. ಯಾವುದು ಗೂಗಲ್ ಸರ್ವರ್ ಒಳಗೆ ಸ್ಟೋರ್ ಇರ್ತದೆ ನಿಮ್ ಫೋಟೋಸ್ ಏನದಂದ್ರೆ ಗೂಗಲ್ ಸರ್ವರ್ ಒಳಗೆ ಸ್ಟೋರ್ ಮಾಡಿರಿ ಅಂತ ಇಟ್ಕೋರಿ. ಗೂಗಲ್ ಇಸ್ ಅ ಸರ್ವರ್. ನೀವು ಗೂಗಲ್ ಫೋಟೋಸ್ ಒಳಗೆ ನಿಮ್ಮ ಫೋಟೋಸ್ ಅಪ್ಲೋಡ್ ಮಾಡಿರ್ತೀರಿ. ಹೌ ಇಟ್ ಇಸ್ ಮೇಂಟೈನ್, ಅದಕ್ಕೊಂದು ಸಿಸ್ಟಮೆಟಿಕ್ ವೇ ಇರ್ಬೇಕಲ್ಲ. ಈಗ ನಾನು ಫೋಟೋಸ್ ಅಪ್ಲೋಡ್ ಮಾಡಿದ್ರೆ ಅದು ನಿಮ್ ಪ್ರೊಫೈಲ್ ಒಳಗೆ ಡಿಸ್ಪ್ಲೇ ಆಗಿತ್ತು, ನೀವು ಅಪ್ಲೋಡ್ ಮಾಡಿದ ಫೋಟೋ ನನ್ನ ಮೇಲೆ ಕನೆಕ್ಟ್ ಆಯ್ತು. ಇದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ನಾ? ದೇರ್ ಐ ಆಮ್ ಗೋಯಿಂಗ್ ಟು ರೈಟ್ ಸಮ್ ಪ್ರೋಗ್ರಾಮ್ to maintain the data. So one particular data maintenance ಮಾಡಲಿಕ್ಕೆ ಒಂದು ಕೋರ್ಸ್ ಬರ್ತೈತಿ, ದಟ್ ಈಸ್ ದ ಡೇಟಾ ಸೈನ್ಸ್. ಈ ಡೇಟಾ ಸೈನ್ಸ್ ಕೋರ್ಸ್ ಅನ್ನು ಕಲಿಬೇಕು ಅಂತಂದ್ರೆ ಯು ಶುಡ್ ನೋ ಅಬೌಟ್ ದ ಬೇಸಿಕ್ ಪೈಥಾನ್. ಯಾಕಂದ್ರೆ ಡೇಟಾ ಸೈನ್ಸ್ಗೂ ಕೋಡ್ ಅನ್ನ ಯಾವ್ದ್ರಲ್ಲಿ ಮಾಡ್ತಾರೆ ಅಂತಂದ್ರೆ ಪೈಥಾನ್ ಮಾಡ್ತಾರೆ. ಅದಕ್ಕೆ ನೋಡ್ರಿ ಸಾಕಷ್ಟು ಬುಕ್ ಸಿಗ್ತಾವ, ಪೈಥಾನ್ ಮಷಿನ್ ಲರ್ನಿಂಗ್ ಯೂಸಿಂಗ್ ಪೈಥಾನ್ ಅಂತ ಬರ್ತದ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಪೈಥಾನ್ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ಡೇಟಾ ಸೈನ್ಸ್ ಯೂಸಿಂಗ್ ಪೈಥಾನ್ ಅಂತ ಬರ್ತದೆ. These are the courses which are available in the Bangalore and all the cities, IT cities ಒಳಗಡೆ available ಅದಾವ. You can get a book also. So you should know about a basic Python. ಅದಕ್ಕೆ ಅದನ್ನ ಏನಂತ ಕರೀತಾರ, ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಅಂತ ಕರೀತಾರ. ಇದಕ್ಕೆ ಪರ್ಟಿಕ್ಯುಲರ್ ಅಂತ ಮಾಡಿಲ್ಲ ಅದನ್ನ. ಇಟ್ ಇಸ್ ಯೂಸ್ಡ್ ಎವ್ರಿವೇರ್. I hope it is clear. Raise your hand if it is clear. Okay. Down your hand. So now, can I extend the definitions? Yes, you can actually. You can, of course, you can extend the definition. ಇಷ್ಟೇ ಬರ್ತಾರೆ ನಿಮಗೆ ಮಾರ್ಕ್ಸ್ ಸಿಗಂಗಿಲ್ಲ. ನೀವೇನ್ ಬರೀಬಹುದು, ಪೈಥಾನ್ is a general purpose interactive interpret programming language. It is used, ಮುಂದೆ ಬರೀಬಹುದು. It is used to develop a GUI application, to develop a console application, and in many other aspects, etc. ಅಂತ ನೀವು ಆಡ್ ಮಾಡ್ಕೋಬಹುದು. ಓಕೆ, ಇಷ್ಟೇ ಡೆಫಿನೇಷನ್ ನೀವು ಮುಂದೆ ಏನು ಯೂಸ್ ಮಾಡ್ಕೋಬಹುದು. ಇಟ್ ಈಸ್ ಯೂಸ್ಡ್ ಇನ್ ಅ GUI application to develop a web application. ವೆಬ್ ಅಪ್ಲಿಕೇಶನ್ಸ್ ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಹೆಂಗಂತಂದ್ರ ಇಟ್ ಈಸ್ ಆಕ್ಟಿಂಗ್ ಎಸ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ನೀವು ವೆಬ್ ಅಪ್ಲಿಕೇಶನ್ ಅನ್ನ ಬರೀಬೇಕು ಅಂತಂದ್ರ, ಐ ಹೋಪ್ ಯು ವಿಲ್ ನಾಟ್ ಲರ್ನ್ ವೆಬ್ ಪ್ರೋಗ್ರಾಮಿಂಗ್, ಆಮ್ ಐ ರೈಟ್? ಓಕೆ, ವೆಬ್ ಪ್ರೋಗ್ರಾಮಿಂಗ್ ಅಂತ ಬರ್ತದೆ. ಅಲ್ಲಿ HTML XHTML ಅಂತ ಕೋಡ್ ಬರ್ತಾವ. ಓಕೆ, ನೀವು ಏನಾದ್ರೂ ಕಲ್ತಿಲ್ಲ, ಮುಂದೆ ಕಲಿತೀರಿ. ಸೊ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿ ಯಾಕೆ ಆಗ್ತದೆ? ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ಅರ್ಥ ಮಾಡ್ಕೊರಿ. ಫಸ್ಟ್ ಸ್ಕ್ರಿಪ್ಟಿಂಗ್ ಅಂತಂದ್ರೆ ಅರ್ಥ ಮಾಡಿಸ್ತೀನಿ. ಒಂದೇನೋ ನನ್ನ ಹತ್ರ ಸ್ಟೋರಿ ಅದ, ಜನರಲ್ ನನ್ನ ಹತ್ರ ಒಂದು ಸ್ಟೋರಿ ಅದ. ಆ ಸ್ಟೋರಿಯನ್ನ ನಾನು ಜನರಲ್ ಆಗಿ ಹೇಳ್ಬೋದು. ನಿಮಗೆ ಜನರಲ್ ಆಗಿ ಹೇಳ್ಬೋದು, ಒಂದು ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು, ಇಂಥ ಕ್ಯಾರೆಕ್ಟರ್ಸ್ ಬಂದು ಮಾತಾಡಿದ್ರು ಹೋದ್ರು. ಓಕೆ, ಚೆಕ್ ದ ಇಂಟರ್ನೆಟ್. ಓಕೆ, ಸ್ಟೋರಿ ಬಗ್ಗೆ ಹೇಳಾಗತ್ತಿದ ನಾನು. ಸ್ಟೋರಿ ಅದ, ಅದ್ರೊಳಗೆ ಬಂದಿತ್ತು ಹಿಂಗೆ ಕ್ಯಾರೆಕ್ಟರ್ಸ್ ಅದಾವ. ಕ್ಯಾರೆಕ್ಟರ್ಸ್ ಇದ್ದದಕ್ಕೆ ನಾವೇನ್ ಮಾಡ್ಲಿಕ್ಕೀವಿ, ಈ ತರ ಒಂದು ಸ್ಟೋರಿ ನಡೆದದ ಅಂತ ಜನರಲ್ ಆಗಿ ಹೇಳ್ಬೋದು ನಾನು.
ಅದನ್ನೇ ನೀವು ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು, ವಾಟ್ ಇಸ್ ದ ಸ್ಕ್ರಿಪ್ಟ್? ಈ ಸ್ಟೋರಿಯನ್ನ ಯಾವ ಕ್ಯಾರೆಕ್ಟರ್ ಯಾವ ಇದ್ರೊಳಗಡೆ ಮಾತಾಡೋದು. ನೀವು ಇಂಗ್ಲಿಷ್ ಕಲ್ತ್ರಿ, ಹೋದ್ಸಲ ಕಲ್ತೀರಿ ದ ಇನ್ವಿಸಿಬಲ್ ಮ್ಯಾನ್ ಅನ್ನ, ರೈಟ್? ದ ಇನ್ವಿಸಿಬಲ್ ಮ್ಯಾನ್ ಅನ್ನ ನೀವು ಸಮರಿ ಬರೀಬಹುದು, ಸಮರಿ ಬರೀತೀರಿ. ಸಮರಿ ಇಸ್ ನಥಿಂಗ್ ಬಟ್ ಯುವರ್ ಸ್ಟೋರಿ. ದ ಇನ್ವಿಸಿಬಲ್ ಮ್ಯಾನ್ ಕಲ್ತಾಗ ಸ್ಟೋರಿನೂ ಹೇಳಿದ್ರು ಸರ್, ನಿಮ್ಗೆ ಸ್ಕ್ರಿಪ್ಟ್ ವೈಸ್ ಹೇಳಿದ್ರು. ಸರ್ ಇಸ್ ಗೋಯಿಂಗ್ ಟು ಟೆಲ್ ದಟ್ ದಿಸ್ ಕ್ಯಾರೆಕ್ಟರ್ ಕಮ್ಸ್ ಲೈಕ್ ದಿಸ್ ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಇಂಟ್ರಾಕ್ಟ್ ವಿತ್ ಯು ಲೈಕ್ ದಿಸ್. ಅವಾಗ ನೀವ್ ಏನ್ ಮಾಡ್ತಿದ್ರಿ, ಯು ಆರ್ ಗೋಯಿಂಗ್ ಟು ಇಮ್ಯಾಜಿನ್ ದಟ್, ಹಾ ಸರ್ ಹೇಳಾಗತ್ತಾರಲ್ಲ ಕ್ಯಾರೆಕ್ಟರ್ ನಮ್ಮ ಮುಂದದ, ಈ ಕ್ಯಾರೆಕ್ಟರ್ ಈ ಡೈಲಾಗ್ ಅನ್ನ ಹೇಳಿತ್ತು ಅಥವಾ ಈ ಒಂದು ಸೆಂಟೆನ್ಸ್ ಅನ್ನ ಹೇಳಿತ್ತು. ಅದು ಸ್ಕ್ರಿಪ್ಟ್. ನಿಮ್ಗೆ ಸ್ಟೋರಿ ಗೊತ್ತದ, ಬಟ್ ಸ್ಕ್ರಿಪ್ಟ್ ವೈಸ್ ಬರ್ದಾಗ ಆ ಡೈಲಾಗ್ ಯಾವಾಗ ಹೇಳ್ತು ಅದೆಲ್ಲವೂ ನಿಮ್ಗೆ ಇಂಟ್ರಾಕ್ಟಿವ್. ಅದಕ್ಕೆ ಸ್ಕ್ರಿಪ್ಟ್ ಅಂತ ಕರೀತಾರೆ. ಇದು ಜನರಲ್ ಪರ್ಪಸ್, ಜನರಲ್ ಮೀನಿಂಗ್ ಆಫ್ ಸ್ಕ್ರಿಪ್ಟ್. ಇದನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ತಗೊಂಡ್ವಿ ಅಂತಂದ್ರ ನಿಮ್ಗೊಂದು ಐಡಿಯಾ ಅದ, ಡಿಸೈನ್ ಅದ ಐಡಿಯಾ ಅದ. ಏನಂತಂದ್ರ ಹಿಂಗೇನೋ ನೇಮ್ ಬರ್ಬೇಕು, ಪಾಸ್ವರ್ಡ್ ಅದ ಯೂಸ್ ಈ ತರ ಬರ್ಬೇಕು ಅಂತದ. ಇಲ್ಲೇನೋ ಬರೀತೀರಿ ನೇಮ್, ಪಾಸ್ವರ್ಡ್, ಲಾಗಿನ್. ಇದು ಡಿಸೈನ್, ಇದೊಂದು ಡಿಸೈನ್ ಅಂತ ಇಟ್ಕೋರಿ. ಈಗ ನಿಮ್ ತಲೆಗೆ ಏನ್ ಬರ್ತದ ಅಂತಂದ್ರ, ಸರ್ ಇದನ್ನ ರೈಟ್ ಅಲೈನ್ಮೆಂಟ್ ಮಾಡೋಕ್ಕಿಂತ ಮಿಡಲ್ ತಂದ್ರೆ ಚಂದ ಅನಿಸ್ತದ. ಅಂದ್ರ ಇಲ್ಲಿ ರೈಟ್ ಅಲೈನ್ಮೆಂಟ್ ಅದಲ್ಲ, ನಮ್ಗೆ ರೈಟ್ ಅಲೈನ್ಮೆಂಟ್ ಅದಲ್ಲ, ಈ ಪಾಸ್ವರ್ಡ್ ಮತ್ ನೇಮ್ ಸೆಂಟರ್ ಬಂದು ಅಂದ್ರೆ ಚಲೋ ಅನಿಸ್ತದ. ಹೆಂಗ್ ಅಲೈನ್ ಮಾಡ್ಬೇಕು ಸರ್ ಅದನ್ನ? ದೇರ್ ಯು ಆರ್ ಗೋಯಿಂಗ್ ಟು ಯೂಸ್ ಸಮ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಇದನ್ನ ಅಲೈನ್ಮೆಂಟ್ ಮಾಡ್ಲಿಕ್ಕೆ, ಅದನ್ನ 3D ಒಳಗೆ ತೋರಿಸ್ಲಿಕ್ಕೆ, ಅಥವಾ ಒಂದಷ್ಟು ಡೈನಾಮಿಕ್ ಚೇಂಜಸ್ ಮಾಡ್ಲಿಕ್ಕೆ, ಅಟ್ರಾಕ್ಟಿವ್ ಮಾಡ್ಲಿಕ್ಕೆ ಲ್ಯಾಂಗ್ವೇಜಸ್ ಅನ್ನ ಯೂಸ್ ಮಾಡ್ತಿರಲ್ಲ, ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಲ್ಯಾಂಗ್ವೇಜಸ್ ಅನ್ನ ಯೂಸ್ ಮಾಡ್ತಿರಲ್ಲ ಅವಕ್ಕ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರ. ಈ ನಿಟ್ಟಿನೊಳಗೆ ನಿಮ್ಗೆ ಒಂದಿಷ್ಟು ಬರ್ತಾವ, ಜಾವಾ ಸ್ಕ್ರಿಪ್ಟ್ ಅಂತ ಬರ್ತದ, ಆಮೇಲೆ CSS ಅಂತ ಬರ್ತದ. ಇವೆಲ್ಲವೂ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿ ಆಕ್ಟ್ ಆಗ್ತಾವ. ಜಾವಾ ಸ್ಕ್ರಿಪ್ಟ್ ಆಗಲಿ ಇನ್ನೊಂದಿಷ್ಟು ಲ್ಯಾಂಗ್ವೇಜಸ್ ಬರ್ತಾವ, ಅವೆಲ್ಲವೂ ನಿಮ್ಗೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್. ದೇ ಆರ್ ನಾಟ್ ಗೋಯಿಂಗ್ ಟು ರೈಟ್ ಅ ಪ್ರೋಗ್ರಾಮ್. ಲಾಜಿಕಲ್ ಪ್ರೋಗ್ರಾಮ್ಸ್ ಇರಂಗಿಲ್ಲ ಅದ್ರೊಳಗೆ. ಡಿಸೈನ್ ನಮ್ಗೆ ಹೆಂಗ್ ಬೇಕು ಅಟ್ರಾಕ್ಟಿವ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಲ್ಯಾಂಗ್ವೇಜಸ್ ಅವು. ಸೊ ಈ ಪೈಥಾನ್ ಲ್ಯಾಂಗ್ವೇಜ್ ಅಡ್ವಾಂಟೇಜ್ ಏನು ಅಂತಂದ್ರ, ಇಟ್ ಇಸ್ ಗೋಯಿಂಗ್ ಟು ಆಕ್ಟ್ ಆಸ್ ಅ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂಡ್ ಆಲ್ಸೋ ಇಟ್ ಇಸ್ ಗೋಯಿಂಗ್ ಟು ಆಕ್ಟ್ ಆಸ್ ಅ ಬ್ಯಾಕ್ ಎಂಡ್. ಕೋಡಿಂಗ್ ಮಾಡ್ಲಿಕ್ಕೂ ಯೂಸ್ ಮಾಡ್ತೀವಿ, ಡಿಸೈನ್ ಅನ್ನ ಅಟ್ರಾಕ್ಟಿವ್ ಮಾಡ್ಲಿಕ್ಕೂ ಯೂಸ್ ಮಾಡ್ತೀವಿ. ಎರಡಕ್ಕೂ ಪರ್ಮಿಷನ್ ಕೊಡ್ಲಿಕ್ಕೆ ಇರ್ತದೆ. ದಟ್ಸ್ ವೈ ದ ಪೈಥಾನ್ ಈಸ್ ಬೂಮಿಂಗ್ ನೌ. ದಟ್ಸ್ ವೈ ದ ಪೈಥಾನ್ ಈಸ್ ಬೂಮಿಂಗ್ ನೌ. ಅರ್ಥ ಆಗ್ತದ್ರಿ? ಕ್ಲಿಯರ್ ಆಗ್ಯದ? ವೆದರ್ ಇಟ್ ಇಸ್ ಕ್ಲಿಯರ್, ರೈಸ್ ಯುವರ್ ಹ್ಯಾಂಡ್. Okay. Now we are going to understand one by one the features. Features ಅನ್ನ understand ಮಾಡ್ಕೊತಾ ಹೋಗೋಣಂತ. The first one I told, it is very simple to learn and write. ನಿನ್ನೆ ಹೇಳಿದ್ದೆ ನಾನು, it is a simple language to learn. Whether my voice is audible? Whether my voice is audible? Yes or no? Raise your hand. Raise your hand. Okay. Now let us learn the features. ಏನು ಕಲಿಲಿಕ್ಕೆ ನಾವು ಫೀಚರ್ಸ್ ಅನ್ನ ಕಲಿಯಾಗತ್ತೀವಿ. ಫೀಚರ್ಸ್ ಅಂತಂದ್ರೆ ಅದರ ಗುಣಲಕ್ಷಣಗಳು. ಕಂಪ್ಯಾರಿಟಿವ್ಲಿ ವಿತ್ ಅದರ್ ಲ್ಯಾಂಗ್ವೇಜಸ್, why the Python we have to learn, ಅದರ ಗುಣಲಕ್ಷಣಗಳು ಏನದಾವ, ಫೀಚರ್ಸ್ ಏನದಾವ ಅದನ್ನ ಕಲಿಲಿಕತ್ತೀವಿ. We need to understand that one. It is a very simple language ಅಂತ ಹೇಳ್ತಾನ. Why it is a simple language? Simple to learn and simple to write the program. Why it is simple? One example ಅನ್ನ ಹೇಳ್ತೀನಿ why it is simple ಅಂತಂದಾಗ, we are going to take an example. If you are going to write a C program, what you are going to do? You are going to implement package, that is hashtag ಇರ್ತಕ್ಕಂಥ ಒಂದು ಪ್ಯಾಕೇಜ್, ದಟ್ ಇಸ್ ಹೆಡರ್ ಫೈಲ್ ಅನ್ನು ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಕರ್ಲಿ ಬ್ರೇಸ್, ಕ್ಲೋಸ್ ಕರ್ಲಿ ಬ್ರೇಸ್, ನೆಕ್ಸ್ಟ್ ಏನೋ ಒಂದು ಸೆಮಿ ಕಾಲನ್ ಯೂಸ್ ಮಾಡ್ತೀರಿ. ಹ್ಯಾಶ್ ಸಿಂಬಾಲ್ಸ್ ಅನ್ನ ಯೂಸ್ ಮಾಡ್ತೀರಿ. am I right? ಇಲ್ಲಿ ಏನಾಗ್ತದೆ ಅಂತಂದ್ರ, ನೀವು ಪ್ರೋಗ್ರಾಮ್ ಅನ್ನ ಹೆಂಗ್ ಇಂಗ್ಲಿಷ್ ಬರೀತಿರಲ್ಲ ಹಂಗೆ ಬರೀತೀರಿ. ಇಂಗ್ಲಿಷ್ ಸ್ಟೋರಿ ಹೆಂಗ್ ಬರೀತಿರಲ್ಲ ಅದೇ ರೀತಿ ಬರೀತೀರಿ. ಇಲ್ಲಿ ಯಾವುದೇ ತರದ ಸಿಂಬಾಲ್ಸ್ ಇಲ್ಲ, ಕರ್ಲಿ ಬ್ರೇಸ್ ಇಲ್ಲ,
ಸೆಮಿಕೋಲನ್ಸ್ ಹಾಕ್ಬೇಕಾಗಿಲ್ಲ, ನಿಮ್ಗೇನು ಎರರ್ ಕೊಡಾಗಿಲ್ಲ ಸೆಮಿಕೋಲನ್ಸ್ ಇರ್ಲಿಲ್ಲ ಅಂದ್ರೆ. ಒಂದು ನೆನಪಿಟ್ಕೋಬೇಕು, ಇಂಡೆಂಟೇಶನ್ ಮಾಡ್ಲಿಲ್ಲ ಅಂದ್ರೆ ಎರರ್ ಬರ್ಬೇಕು. ಒಂದನ್ನ ನೆನಪಿಟ್ಕೋಬೇಕು, ಇಂಡೆಂಟೇಶನ್ ಅಂಡ್ ಸಿಂಟ್ಯಾಕ್ಸ್ ಎರರ್ಸ್ ಬರ್ತಾವಿಲ್ಲ, ಬಿಕಾಸ್ ಇಂಡೆಂಟೇಶನ್ ಅಂಡ್ ಸಿಂಟ್ಯಾಕ್ಸ್ ಆರ್ ವೆರಿ ಸ್ಟ್ರಾಂಗ್ ಹಿಯರ್. ನಿಮ್ಗೆ ಗೊತ್ತದ ಇಂಡೆಂಟೇಶನ್ ಅಂದ್ರೆ ಏನು ಅಂತ. ನೀವು ಇಲ್ಲಿ ಫಾರ್ ಬರ್ದ್ರಿ ಅಂತಂದ್ರ, ಫಾರ್ ಲೂಪ್ ಅನ್ನ ಬರ್ದ್ರಿ ಅಂತಂದ್ರ, ಫಾರ್ ವೇರಿಯೇಬಲ್ ಅಪ್ ಟು ಲೈಕ್ ದಿಸ್ ಯು ರೈಟ್ ಇನ್ ದ ಸೆನ್ಸ್, ಸ್ವಲ್ಪ ಈ ಫಾರ್ ಅನ್ನ ಬಿಟ್ಟು ಸ್ವಲ್ಪ ಮುಂದೆ ಐ ಪ್ಲಸ್ ಪ್ಲಸ್ ತಿಳಿತದ್ರಿ. ನೆಕ್ಸ್ಟ್ ಇಲ್ಲಿ ಎಂಡ್ ಫಾರ್. See this, whether my voice is audible, okay, down your hand. See here, ಇದಕ್ಕೆ ನಾವು ಇಂಡೆಂಟೇಶನ್ ಅಂತ ಕರಿತೀವಿ. ಫಾರ್ ಇಲ್ಲಿ ಬರ್ದೀನಿ, ಎಂಡ್ ಫಾರ್ ಇಲ್ಲಿ ಬರ್ದೀನಿ, ಇನ್ ಬಿಟ್ವೀನ್ ಕೋಡನ್ನ ನಾನು ಮಿಡಲ್ ಬರ್ಕೊಂಡೀನಿ, ಇದಕ್ಕೆ ನಾವು ಇಂಡೆಂಟೇಶನ್ ಅಂತ ಕರಿತೀವಿ. ನೀವು ಇಂಡೆಂಟೇಶನ್ ಮಾಡ್ಲಿಲ್ಲ ಅಂದ್ರೆ ಎರರ್ ಬರ್ತಾವ. ಆಮೇಲೆ ಸಿಂಟ್ಯಾಕ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂದ್ರೆ ಎರರ್ ಬರ್ತಾವ. ಉಳಿಕಿದೇನದ ನೀವು ಈಸಿಯಾಗಿ ಬರೀತೀರಿ. ಆಮೇಲೆ ಇಲ್ಲಿ ಲೈನ್ ಆಫ್ ಕೋಡ್ ಕಂಪೇರ್ ಟು ದ ಅದರ್ ಲ್ಯಾಂಗ್ವೇಜಸ್. ನೀವು ಯಾವುದೇ ಒಂದು ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಅನ್ನ ನೀವು ಇಲ್ಲಿ ಸ್ವಲ್ಪ ಲೈನ್ಸ್ ಒಳಗ ಕಂಪೇರಿಟಿವ್ಲಿ ಸಿ ಒಳಗೆ ಒಂದು 10 ಲೈನ್ ಆಗಿದ್ದು ಆ ಪ್ರೋಗ್ರಾಮ್ ಅಂತಂದ್ರೆ ಇಲ್ಲಿ ನೀವು 3 ರಿಂದ 4 ಲೈನ್ಸ್ ಒಳಗಡೆ ಮುಗಿಸ್ಬೋದು. ಅವ್ರ ಹಾರ್ಡ್ಲಿ ನೀವು ತಗೊಂಡ್ರಂದ್ರೆ 5 to 6 ಲೈನ್ಸ್ ತಗೋಬೇಕು. So line of code is going to be decrease here comparatively with C and other languages. I hope it is clear. Why it is simple? It should be learned. ಈಸಿ ಆಗಿ ಕಲಿಬಹುದು. ಯಾಕಂದ್ರೆ ಇಂಗ್ಲಿಷ್ ಬರ್ದಂಗೆ ಬರಿತೀವಿ, ಕೆಲವೊಂದಷ್ಟು ಸಿಂಟ್ಯಾಕ್ಸ್ ಇರಲಿಲ್ಲ. ಓಪನ್ ಬ್ರೇಸ್, ಕರ್ಲಿ ಬ್ರೇಸ್ ಅಂಡ್ ಸೆಮಿಕೋಲನ್ಸ್ ಆಗಲಿ, ಹ್ಯಾಶ್ ಆಗಲಿ, ಇವು ಇಲ್ಲ. ಅಫ್ ಕೋರ್ಸ್ ವಿ ನೀಡ್ ಟು ರಿಮೆಂಬರ್ ಸಮ್ ಕೀವರ್ಡ್ಸ್ ಅನ್ನು ನೆನಪಿಟ್ಕೊಳ್ಳೇಬೇಕು. ಅದು ಎಲ್ಲಾ ಲ್ಯಾಂಗ್ವೇಜ್ ಒಳಗೂ ಕಾಮನ್. ಕಂಪ್ಯಾರಿಟಿವ್ಲಿ ಹೇಳಾಕತ್ತೀನಿ ನಾನು. ಸರ್ ನೀವು ಹೇಳಿದ್ರಿ ನಾವು ಇಲ್ಲಿ ಈಸಿಯಾಗಿ ಬರಿಬಹುದ್ರಿ, ನಮಗ್ ಎರರ್ ಬರಾಕತ್ತವ್ರಿ, ನಾವ್ ಏನ್ ಮಾಡ್ಬೇಕ್ರಿ, ಈಗ ನೀವು ಸುಳ್ಳು ಹೇಳಿರಿ ಅನ್ನಕ್ ಹೋಗ್ಬೇಡ್ರಿ. ಕಂಪ್ಯಾರಿಟಿವ್ಲಿ ಹೇಳಾಕತ್ತೀನಿ ನಾನು. ಸಿ ಅಂಡ್ C++, ಜಾವಾ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನೀವು ಈಸಿಯಾಗಿ ನೆನಪಿಟ್ಕೋಬಹುದು, ಈಸಿಯಾಗಿ ಪ್ರೋಗ್ರಾಮ್ಸ್ ಅನ್ನ ಬರೀಬಹುದು. ಮುಂದ್ ಬರ್ದಂಗ್ ಗೊತ್ತಾಗ್ತೈತಿ ನಿಮ್ಗೆ. ನಾ ಪ್ರೋಗ್ರಾಮ್ಸ್ ಅನ್ನ ಬರೀತೀನಲ್ಲ, ನಿಮ್ಗೆ ಗೊತ್ತಾಗ್ತದ. 4 ರಿಂದ 5 ಲೈನ್ಸ್ ಅಷ್ಟೇ ಕೋಡ್. ನಿಮ್ ಪೈಥಾನ್ ಒಳಗೆ ಕಲ್ತ್ರಿ ಹಬ್ಬ ಅಂದ್ರೆ ನಿಮ್ಗೆ 13 ಲೈನಿಂದ ಒಂದು ಕೋಡ್ ಅದ ಅಷ್ಟೇ. ಇಡೀ ಸಿಲೆಬಸ್ ಒಳಗ 13 ರಿಂದ 14 ಲೈನಿಂದ ಒಂದೇ ಕೋಡ್ ಅದ. ಉಳಿಕಿದ್ವೆಲ್ಲ ಬಿಟ್ವೀನ್ 10 ಒಳಗೆ ಅದಾವ. 10 ರಿಂದ 3 ರಿಂದ 4, 5, 6, 7 ಇಷ್ಟೇ. ಒಂದೇ ಡಿಕ್ಷನರಿ ಪ್ರೋಗ್ರಾಮ್ ಅಂತ ಬರ್ತದ, ಅದೊಂದೇ 20 ಲೈನ್ ಐತಿ. 13 ರಿಂದ 20 ಲೈನ್ ಆಗ್ತದೆ ಅಷ್ಟೇ. I hope it is clear. Why it is a simple? Because it is written as a English. ಇದು ಇಂಗ್ಲಿಷ್ ಕೀವರ್ಡ್ಸ್ ಅನ್ನು ಯೂಸ್ ಮಾಡ್ತದೆ. ಅಲ್ಲಿ ಇಂಗ್ಲಿಷ್ ಟೈಪೇ ಬರೀತೀವಿ ನಾವು, ಒಂದು ಸೆಂಟೆನ್ಸ್ ಟೈಪೇ ಬರೀತೀವಿ. ಸೊ ಇಲ್ಲಿ ಯಾವುದೇ ತರ ಸಿಂಬಲ್ಸ್ ಅಂಡ್ ಕರ್ಲಿ ಬ್ರೇಸಸ್, ಕಾಮನ್ ಇದು ಸೆಮಿಕೋಲನ್ಸ್ ಯೂಸ್ ಆಗಂಗಿಲ್ಲ. ಅದಕ್ಕೆ ಅದನ್ನ ಸಿಂಪಲ್ ಟು ಲರ್ನ್ ಅಂಡ್ ಸಿಂಪಲ್ ಟು ರೈಟ್ ಅಂತ ಕರೀತಾರೆ. ನೆಕ್ಸ್ಟ್ GUI. What its features? This one is going to help us in a web application, to develop a web application. ಏನ್ ಮಾಡ್ಲಿಕ್ಕೆ ವೆಬ್ ಅಪ್ಲಿಕೇಶನ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದು? ಪೈಥಾನ್. ಸೊ ಅದಕ್ಕೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರೀತಾರೆ. ಸರ್ we know the graphical user interface. We are going to develop a web application. ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ತೀವಿ. ಇಫ್ ಯು ಗೋ ಟು ದ ಜಾವಾ, ಅಲ್ಲೊಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಅಥವಾ GUI ಅನ್ನ ಡೆವಲಪ್ ಮಾಡ್ಲಿಕ್ಕೆ ಒಂದಷ್ಟು ಪ್ರೋಗ್ರಾಮಿಂಗ್ ಅನ್ನ ಕಲ್ತಿರಿ ನೀವು. ಯಾವುದು? applet, swing. Am I right? Raise your hand. I will learn for the GUI. ಜಾವಾ ಒಳಗಡೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅನ್ನ ಡೆವಲಪ್ ಮಾಡಬೇಕು ಅಂದ್ರೆ ನೀವು applet ಅನ್ನ ಕಲ್ತಿದ್ರಿ, swings ಅನ್ನ ಕಲ್ತಿದ್ರಿ. Am I right? Yes. Down your hand. ಸರ್ ನನಗೆ ಇಲ್ಲಿ ಒಂದು ಕ್ವಶನ್ ಬರ್ತದ, GUI ಅನ್ನ ಡೆವಲಪ್ ಮಾಡಿ ಕೊಡ್ತದ ಅಂತ ಹೇಳಕತ್ತೀರಿ, ಟು ಡೆವಲಪ್ ಅ ವೆಬ್ ಅಪ್ಲಿಕೇಶನ್ಸ್ ಅಂತಾನು ಹೇಳಕತ್ತೀರಿ. ಇದನ್ನೇ ನೀವೇನ್ ಹೇಳ್ತೀರಿ? ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿನೂ ಆಕ್ಟ್ ಆಗ್ತದ ಅಂತಾನು ಹೇಳ್ತೀರಿ. ಸೊ ನಮ್ಗೆ ಹೆಂಗ್ ಗೊತ್ತಾಗ್ತಿದ್ರಿ ಡಿಫ್ರೆನ್ಸ್? ನಾ ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡಕತ್ತೀನಿ, ನಾ ಇದನ್ನ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡಕತ್ತೀನಿ, ಮತ್ತೊಂದೇನೋ ಯೂಸ್ ಮಾಡಕತ್ತೀನಿ ಅಂತ ಹೆಂಗ್ ಗೊತ್ತಾಗ್ತದ? ಇಫ್ ಯು ಆರ್ ಪ್ರಿಪೇರಿಂಗ್ ಅ ವೆಬ್ ಅಪ್ಲಿಕೇಶನ್, ಯು ಆರ್ ಗೋಯಿಂಗ್ ಟು ಯೂಸ್
package called Tinker. ನೀವು ಡಿಸೈನಿಂಗ್ ಪರ್ಪಸ್ GUI ಪರ್ಪಸ್ ಯೂಸ್ ಮಾಡಕತ್ತಿದ್ರಿ ಅಂತಂದ್ರ ನೀವೊಂದು ಪ್ಯಾಕೇಜ್ ಅನ್ನು ಯೂಸ್ ಮಾಡ್ತೀರಿ. ಟಿಂಕರ್ ಅಂತ ಬರ್ತದ, ಇನ್ನೊಂದು KV ಅಂತ ಬರ್ತದ, KV ಅಂತ ಬರ್ತದ, ಒಂದಿಷ್ಟು ಬರ್ತಾವ, ಇನ್ನೊಂದೆರಡು ಅದಾವ, ಅದನ್ನ ನೀವು ಕಲಿ ಮುಂದೆ ಹೇಳ್ತೇನಂತ. ಟಿಂಕರ್, ಕಿವಿ. ನೀವು ಕಲಿಯಾಕತ್ತಿದ್ ಯಾವ್ದು ಅಂತಂದ್ರ ಕಿವಿ ಕಲಿಯಾಕತ್ತಿಲ್ಲ, ಇನ್ನೊಂದೆರಡು ಬರ್ತಾವಲ್ಲ ಅವನು ಕಲಿಯಾಕತ್ತಿಲ್ಲ. ಯುವರ್ ಸಿಲೆಬಸ್ ಇಸ್ ಕಾನ್ಸಂಟ್ರೇಟಿಂಗ್ ಆನ್ ಟಿಂಕರ್. In the 4th unit, you are going to use the Tinker to develop. ಒಂದು ಲ್ಯಾಬ್ ಪ್ರೋಗ್ರಾಮ್ ಅದ, ಇನ್ನೊಂದು 4th unit ಒಳಗಡೆ ನಿಮಗೆ Tinker ಮೇಲೆನೆ ಒಂದು ಯೂನಿಟ್ ಅದ. ಹೆಂಗ್ ನೀವು ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡ್ತೀರಿ ಯೂಸಿಂಗ್ ದ Tinker ಕ್ಲಾಸ್, ದಟ್ ಇಸ್ Tinker ಪ್ಯಾಕೇಜ್. ಇದಕ್ಕೆ ನಾವು ಹೆಡರ್ ಫೈಲ್ ಅನ್ನಂಗಿಲ್ಲ ಇಲ್ಲಿ, ಇದಕ್ಕೆ ನಾವು ಮಾಡ್ಯೂಲ್ ಅಂತ ಕರಿತೀವಿ. ನೀವು ಪ್ಯಾಕೇಜ್ ಅಂತ ಕರಿತೀರಿ ಗೊತ್ತಾ, ಜಾವಾ ಒಳಗಡೆ ಪ್ಯಾಕೇಜ್ ಇಂಪೋರ್ಟ್ ಮಾಡ್ಕೋಬೇಕ್ರಿ ಸರ್, ಅಥವಾ ಅದಕ್ಕೆ ಏನಂತಿದ್ರಿ ಇಂಪೋರ್ಟ್ ಜಾವಾ ಡಾಟ್ ಲ್ಯಾಂಗ್ ಡಾಟ್ ಈ ತರ ಎಲ್ಲ ಇಂಪೋರ್ಟ್ ಮಾಡ್ಕೋತಿದ್ರಲ್ಲ, ಇಲ್ಲಿ ಅದಕ್ಕೆ ಪ್ಯಾಕೇಜಸ್ ಅಂತ ಕರೆಯಂಗಿಲ್ಲ ನಾವು, ಇಲ್ಲಿ ಅದಕ್ಕೆ ಮಾಡ್ಯೂಲ್ ಅಂತ ಕರಿತೀವಿ. ಟಿಂಕರ್ ಮಾಡ್ಯೂಲ್ ಅನ್ನ ಯೂಸ್ ಮಾಡ್ತೀರಿ, ಕಿವಿ ಮಾಡ್ಯೂಲ್ ಅನ್ನ ಯೂಸ್ ಮಾಡ್ತೀರಿ, ಇನ್ನೊಂದು WX ವಿಡ್ಜಮ್. ಈ ಎರಡು ನಿಮ್ಮ ಸಿಲೆಬಸ್ ಸಿಗಿಲ್ಲ, ಇವೆರಡು ನಿಮ್ ಸಿಲೆಬಸ್ ಸಿಗಿಲ್ಲ. ಇರುವುದು ಯಾವ್ದು ಅಂತಂದ್ರೆ Tinker ಒಂದೇ. ಇದನ್ನ ನೆನಪಿಟ್ಕೊಳ್ಳಿ. ಟು ಡೆವಲಪ್ ಅ GUI application, that is web application, we are going to use Tinker. One second. Okay. Next, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಅಂತಂದ್ರ ಇನ್ನೊಂದು ಪ್ಯಾಕೇಜ್ ಬರ್ತೈತಿ. ಟು ಡೆವಲಪ್ ಅ ಸಾಫ್ಟ್ವೇರ್ SCONS ಅಂತ ಬರ್ತೈತಿ. ಏನ್ ಬರ್ತೈತ್ರಿ? SCONS ಅನ್ನೋ ಒಂದು ಪ್ಯಾಕೇಜ್ ಬರ್ತೈತಿ. ದೇರ್ ಆರ್ ಡಿಫರೆಂಟ್ ಥಿಂಗ್ಸ್. ಯಾಕಂದ್ರ ಇದು ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಎಲ್ಲದಕ್ಕೂ ಮಾಡ್ಯೂಲ್ಸ್ ಅನ್ನ ಬರ್ದಾರ. ನೆಟ್ವರ್ಕಿಂಗ್ ಮಾಡ್ಬೋದು, ಇದರಿಂದ ನೆಟ್ವರ್ಕಿಂಗ್ ಮಾಡ್ಯೂಲ್ ಕೂಡ ಅದ, ನೆಟ್ವರ್ಕ್ ಅನ್ನು ಕೂಡ ಮಾಡಬಹುದು. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇಟ್ ಇಸ್ ಅ ಸಿಂಪಲ್ ಅಂಡ್ GUI ಪರ್ಪಸ್ ಯೂಸ್ ಮಾಡ್ತೀವಿ ಟು ಡೆವಲಪ್ ಅ GUI application by using the Tinker, KV and WX ವಿಡ್ಜಮ್. ತಿಳಿತದ್ರಿ? I hope it is clear. GUI ಕ್ಲಿಯರ್ ಆಯ್ತು? ಸಿಂಪಲ್ ಅಂಡ್ GUI ಎರಡು ಕ್ಲಿಯರ್ ಆಗ್ಯಾವ? ರೈಟ್ ಯುವರ್ ಹ್ಯಾಂಡ್. ಎರಡು ಕ್ಲಿಯರ್ ಆಗ್ಯಾವ್ರಿ? Can I rub it? Yes. Now, ನಿನ್ನೆ ಒಂದು ಟಾಪಿಕ್ ಅನ್ನ ಬಿಟ್ಟಿದ್ದೆ ನಾನು, ಉಳಿಕಿದ್ದನ್ನ ಡಿಸ್ಕಸ್ ಮಾಡಿದ್ದೆ. GUI ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಇಟ್ ಇಸ್ ದ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಂಡ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಅರ್ಥ ಮಾಡ್ಕೋರಿ. ಯಾರಿಗೂ ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರ್ತಾವ ಇದ್ರೊಳಗಡೆ, ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರ್ತಾವ. ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಂದ್ರೆ ಏನು, ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದ್ರೆ ಏನು? ಲಕ್ಷ್ಯ ಇರ್ಲಿ, ಸಿಂಪಲ್ ಆಗಿ ಹೇಳ್ತೀನಿ ನಾನು. ನೀವು ಸಿ ಅಪ್ಲಿಕೇಶನ್ ತಗೋರಿ, ಸಿ ಪ್ರೋಗ್ರಾಮಿಂಗ್ ಅನ್ನ ತಗೊಂಡ್ರಿ. ಸಿ ಪ್ರೋಗ್ರಾಮಿಂಗ್ ಅನ್ನ ನೀವೇನ್ ಮಾಡ್ತೀರಿ, ವಿಂಡೋಸ್ 7 ಒಳಗಡೆ ಒಂದು ಅಪ್ಲಿಕೇಶನ್ ಅನ್ನ ಕ್ರಿಯೇಟ್ ಮಾಡ್ತೀರಿ. ಇದು ವಿಂಡೋಸ್ ಒಳಗಡೆ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಒಳಗಡೆ ಒಂದು ಅಪ್ಲಿಕೇಶನ್ ಅನ್ನ ಕ್ರಿಯೇಟ್ ಮಾಡ್ತೀರಿ. ಓಕೆ, exe ಫೈಲ್ ಆಗ್ತದ, ಎಕ್ಸಿಕ್ಯೂಟೇಬಲ್ ಫೈಲ್ ಆಗ್ತೈತಿ. ಅದನ್ನ ಒಂದು ಪೆನ್ ಡ್ರೈವ್ ಒಳಗೆ ಕಾಪಿ ಮಾಡ್ಕೋತೀನಿ. ಪೆನ್ ಡ್ರೈವ್ ಒಳಗೆ ಕಾಪಿ ಮಾಡ್ಕೊಂಡೆ, ಮಕ್ಕಳಿಗೊಂದು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅದ, ಮಕ್ಕಳಿಗೊಂದು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇರ್ತಕ್ಕಂಥ ಒಂದು ಸಿಸ್ಟಮ್ ಅದ. ನೀವು ಈ ಪೆನ್ ಡ್ರೈವ್ ಒಳಗೆ ಕಾಪಿ ಮಾಡ್ಕೊಂಡಿದ್ದನ್ನ ಇದ್ರೊಳಗೆ ಇನ್ಸ್ಟಾಲ್ ಮಾಡಕ್ ಹೋದ್ರಿ ಅಂತಂದ್ರ, ಈ exe ಅನ್ನ ಇಲ್ಲಿ ಇನ್ಸ್ಟಾಲ್ ಮಾಡಕ್ ಹೋದ್ರಿ ಅಂತಂದ್ರ ಇನ್ಸ್ಟಾಲ್ ಆಗಂಗಿಲ್ಲ. ಬಿಕಾಸ್ ಇಟ್ ಇಸ್ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್. ವಿಂಡೋಸ್ ಒಳಗೆ ಡೆವಲಪ್ ಆಗಿತ್ತು ಅಂದ್ರೆ ವಿಂಡೋಸ್ ಸಾಫ್ಟ್ವೇರ್ ಇದ್ದಂತ ಆಪರೇಟಿಂಗ್ ಸಿಸ್ಟಮ್ ಇದ್ದಂತ ಸಿಸ್ಟಮ್ ಒಳಗೆ ಮಾತ್ರ ರನ್ ಆಗ್ತೈತಿ. ಲಿನಕ್ಸ್ ಇದ್ದಂತ ಆಪರೇಟಿಂಗ್ ಸಿಸ್ಟಮ್ ಇದ್ದಂತ ಒಂದು ಸಿಸ್ಟಮ್ ಒಳಗೆ ರನ್ ಆಗಂಗಿಲ್ಲ. ಅದೇ ನೀವು ಸಿ ಬದ್ಲಿ ಇಲ್ಲೇ ಪೈಥಾನ್ ತಗೊಂಡ್ರಿ ಅಂತಂದ್ರ, ನೀವು ವಿಂಡೋಸ್ ಒಳಗೆ ಒಂದು ಅಪ್ಲಿಕೇಶನ್ ಅನ್ನು ಡೆವಲಪ್ ಮಾಡಿದ್ರಿ, ಅದನ್ನ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ರನ್ ಮಾಡಬಹುದಾ? ಎಸ್, ವಿ ಕ್ಯಾನ್ ರನ್. ವೆದರ್ ಇಟ್ ಇಸ್ ರನ್ ಇನ್ ಸಮ್ ಅದರ್ ಆಪರೇಟಿಂಗ್ ಸಿಸ್ಟಮ್, yes, we can run because it is platform independent.
ನಾ ವಿಂಡೋಸ್ ಒಳಗೆ ಡೆವಲಪ್ ಮಾಡೀನಿ, ವಿಂಡೋಸ್ ಒಳಗನೇ ನಾನು ರನ್ ಆಗಬೇಕು ಅಂತ ಏನಿಲ್ಲ ಅದು. Let us run on any operating system. Platform dependent and platform independent is the difference. I hope it is clear. Raise your hand if it is clear. Raise your hand if it is clear. Okay. ಇನ್ನೊಂದು ಡಿಸ್ಕಸ್ ಮಾಡಿದ್ವಿ, it is interpreted language. It is interpreted language. ಅಲ್ಲಿ ಟೈಪ್ ಡಿಕ್ಲರೇಷನ್ ಇರಂಗಿಲ್ಲ. ಈ ಪಾಯಿಂಟ್ ನೆನಪದ, ಟೈಪ್ ಡಿಕ್ಲರೇಷನ್ ಇರಂಗಿಲ್ಲ. ಇಫ್ ಯು ಅಸ್ಯೂಮ್ a is equal to 3, ಡೈನಾಮಿಕಲಿ ರನ್ ಟೈಮ್ ಒಳಗಡೆನೆ a ವೇರಿಯಬಲ್ ಏನಂತ ತಗೊಂಡ್ಬಿಡ್ತದ, ಇಂಟ್ ಅಂತ ತಗೋತೈತಿ. ಈ ಪ್ರೋಗ್ರಾಮ್ ರನ್ ಮಾಡೋ ಮುಂದಾಗ 3 equal to a ಅಂದ್ರೆ ಅಂತಂದ್ರ a is the integer type. 3.2 ಅಂತ ಕೊಟ್ರಿ ಅಂದ್ರೆ a is the floating point. ಅಥವಾ ನೀವು ಇಲ್ಲಿ RSK ಅಂದ್ರೆ ಅಂತಂದ್ರ a is the string type. ಇದು ಯಾವಾಗ ಡೈನಾಮಿಕಲಿ, ಡೈನಾಮಿಕ್ ಅಂದ್ರೆ ಏನು, ಅಟ್ ದ ರನ್ ಟೈಮ್ ಒಳಗಡೆ ಡೇಟಾ ಟೈಪ್ ಅಸೈನ್ ಆಗಿಬಿಡ್ತೈತಿ. ನೀವು ಎಕ್ಸ್ಟರ್ನಲಿ ಇಂಟ್ ಫ್ಲೋಟ್ ಹೀಗೆಲ್ಲ ಡಿಕ್ಲೇರ್ ಮಾಡೋದು ಇಲ್ಲ ಇಲ್ಲಿ. ಇದು ಒಂದು ರೀಸನ್ ಸಿಂಪಲ್ ಅಂತ ಹೇಳಿ, ಇದು ಒಂದು ರೀಸನ್ ಏನು ಸಿಂಪಲ್ ಅದ ಅಂತ ಹೇಳಿಕ್ಕೆ ಅರ್ಥ ಆಗ್ತದ್ರಿ. there is no type of declaration and it contains the fewer lines. I hope today's session is clear to you people. We will stop here because the installation is very longer process. ಒಂದು 10 ನಿಮಿಷ ತಗೋತಿಸಿ, ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ, ಮೀಟಿಂಗ್ ಮುಗಿಲಿಕ್ಕೆ ಬಂದದ್ದು. I hope it is clear to you people.